ಹರಿ ಓಂ. 2ನೇ ಅಧ್ಯಾಯದ 22ನೇ ಶ್ಲೋಕ. ವಾಸಾಂಸಿ ದೀರ್ಣಾನಿ ಯಥಾ ವಿಹಾಯ ನವಾನಿ ಗೃಹ್ಣಾತಿ ನರೋಪರಾಣಿ ತಥಾ ಶರೀರಾಣಿ ವಿಹಾಯ ಜೀರ್ಣಾನಿ ಅನ್ಯಾನಿ ಸಂಯಾತಿ ನವಾನಿ ದೇಹಿ. ವಾಸಾಂಸಿ ಜೀರ್ಣಾನಿ ಯಥಾ ವಿಹಾಯ ನವಾನಿ ಗೃಹ್ಣಾತಿ ನರಃ ಅಪರಾಣಿ ತಥಾ ಶರೀರಾಣಿ ವಿಹಾಯ ಜೀರ್ಣಾನಿ ಅನ್ಯಾನಿ ಸಂಯಾತಿ ನವಾನಿ ದೇಹಿ. ನೋಡಿ, ಕೃಷ್ಣ ಇಷ್ಟೊತ್ತು ಹೇಳ್ತಾ ಬಂದ, ಭಗವಂತ ಯಾವ ರೀತಿಯಲ್ಲಿ ನಿತ್ಯನೋ ಭಗವಂತನಂತೆ ಭಗವಂತನ ಪ್ರತಿಬಿಂಬನಾಗಿರ್ತಕ್ಕಂಥ ಆತ್ಮನೂ ನಿತ್ಯ. ಹುಟ್ಟಿಲ್ಲ, ಸಾವಿಲ್ಲ, ಹುಟ್ಟು ಸಾವುಗಳ ಮಧ್ಯದಲ್ಲಿ ಬರತಕ್ಕಂಥ ವಿಕಾರಗಳು ಇದ್ಯಾವುದು ಕೂಡ ಆತ್ಮನಿಗೆ ಇಲ್ಲ ಅಂತ ಹೇಳ್ದ. ಆದರೆ ಇಲ್ಲಿ ಅರ್ಜುನನ ಒಂದು ಸಮಸ್ಯೆ ಏನು ಅಂತ ಹೇಳಿದ್ರೆ, ಆತ್ಮನಿಗೆ ಸಾವಿಲ್ಲ ಅನ್ನೋದು ಅರ್ಜುನನಿಗೆ ಗೊತ್ತು. ಆದರೆ ಆತ್ಮನ ಸಾವಿನ ಬಗ್ಗೆ ಅರ್ಜುನ ದುಃಖ ಪಡ್ತಾ ಇಲ್ಲ. ಅಥವಾ ನಾವೆಲ್ಲರೂ ಕೂಡ ಅಷ್ಟೇ, ಒಬ್ಬ ವ್ಯಕ್ತಿಯನ್ನ ಕಳ್ಕೊಂಡಾಗ ಆತ್ಮ ಸತ್ತ ಅಂತ ದುಃಖ ಪಡೋದಲ್ಲ, ಅಥವಾ ಒಬ್ಬ ವ್ಯಕ್ತಿಯ ಆಗಮನ ನಮ್ಮ ಕುಟುಂಬಕ್ಕೆ ಆದಾಗ ಒಂದು ಆತ್ಮ ಬಂತು ಅಂತ ಸಂಭ್ರಮ ಪಡೋದಲ್ಲ. ಯಾಕಂದ್ರೆ ನಮಗೆ ಬಾಂಧವ್ಯ ಇರುವಂತದ್ದು ಅಥವಾ ದ್ವೇಷ ಇರುವಂತದ್ದು ಒಂದು ದೇಹದ ಜೊತೆಗೆ ಹೊರತು ಆತ್ಮನ ಜೊತೆಗಲ್ಲ. ಹಾಗೆ ಈಗ ಗುರುಗಳ ಸ್ಥಾನದಲ್ಲಿ ನಿಂತ ದ್ರೋಣಾಚಾರ್ಯರು, ಪಿತಾಮಹರಾಗಿರುವಂತಹ ಗುರುಗಳೂ ಆಗಿರತಕ್ಕಂಥವ್ರು ಭೀಷ್ಮಾಚಾರ್ಯರು, ಅವರ ಆತ್ಮನಿಗೆ ಏನೋ ಆಗತ್ತೆ ಅನ್ನೋದಕ್ಕಿಂತಲೂ ಮುಖ್ಯವಾಗಿ ಅವರ ದೇಹನೇ ಇನ್ನು ಮುಂದೆ ಇಲ್ಲ ಅಂತ ಆಗತ್ತಲ್ಲ. ಯುದ್ಧದಲ್ಲಿ ನಾನವರನ್ನ ಕೊಂದರೆ ಅಥವಾ ನಮ್ಮವರು ಅವರನ್ನ ಕೊಂದರೆ ನಾಳೆ ನಾನು ಗುರು ಅಂತ ಯಾರಿಗೆ ನಮಸ್ಕಾರ ಮಾಡ್ಲಿ? ಆಚಾರ್ಯ ದೇವೋ ಭವ ಅಂತ ಉಪನಿಷತ್ ಹೇಳುತ್ತೆ. ಅಂತ ಆಚಾರ್ಯರಿಗೆ ಯಾರಿಗೆ ನಮಸ್ಕಾರ ಮಾಡ್ಲಿ? ಅತಿಥಿ ದೇವೋ ಭವ ಅಂತೆ, ಅತಿಥಿಗಳನ್ನ ದೇವರಂತೆ ಕಾಣಬೇಕು. ಇವರೆಲ್ಲ ನಮ್ಮ ಅತಿಥಿಗಳೇ ಇಲ್ಲಿರೋರು. ಯಾವ ಅತಿಥಿಗಳನ್ನ ದೇವರಂತೆ ಕಾಣ್ಲಿ ನಾನು? ಯಾರು ಇರೋದಿಲ್ವಲ್ಲ, ಆ ದೇಹ ಇರೋದಿಲ್ಲ. ಆ ಆತ್ಮ ಅವರ ಪುಣ್ಯ ಪಾಪಕ್ಕೆ ಅನುಗುಣವಾಗಿ ಮತ್ತೇನೋ ಆಗಿ ಹುಟ್ಟಬಹುದು ಅವರು. ಅಂತೂ ಯಾರ ಜೊತೆಯಲ್ಲಿ ನಮಗೆ ಬಾಂಧವ್ಯ ಇತ್ತೋ ಆ ಬಾಂಧವ್ಯ ಇದ್ದಂತ ದೇಹ ಅಂತೂ ನಾಳೆಯಿಂದ ನೋಡ್ಲಿಕ್ಕೆ ಸಿಗೋದಿಲ್ವಲ್ಲ. ಅದಕ್ಕೇನ್ ಪರಿಹಾರ ಅನ್ನೋ ಪ್ರಶ್ನೆ ಬಂದ್ರೆ ಅದಕ್ಕೆ ಕೃಷ್ಣ ಕೊಡತಕ್ಕಂಥ ಉತ್ತರ ನೋಡು, ಎಷ್ಟೇ ನೀನು ಸಾವಿರಗಟ್ಟಲೆ ಲಕ್ಷಗಟ್ಟಲೆ ದುಡ್ಡು ಕೊಟ್ಟು ಒಂದು ಬಟ್ಟೆ ತಗೊಂಡ್ರೂ ಕೂಡ ಅದನ್ನ ನಿತ್ಯ ಹಾಕಿ 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 ಅದು ಸೌದು ಹೋಗುತ್ತೆ ಅಥವಾ ಮಲಿನವಾಗತ್ತೆ. ಸಾವಿರಾರು ರೂಪಾಯಿ ಕೊಟ್ಟು ತಗೊಂಡಿದ್ದೇನೆ ಅಂತ ಹೇಳಿ ಹರಿದ ಅಥವಾ ಮಲಿನವಾದ ಗಲೀಜಾಗಿರುವಂತ ಬಟ್ಟೆಯನ್ನೇ ಹಾಕೊಂಡು ತಿರುಗಾಡ್ಲಿಕ್ಕಾಗತ್ತಾ? ಹೌದು, ನಾವು ಕೊಡುವಾಗ ದುಡ್ಡು ಕೊಟ್ಟು ತೆಗೆದುಕೊಳ್ಳುವಾಗ ಹೊಸ ಬಟ್ಟೆನೆ, ಅದ್ರಲ್ಲಿ ಒಂದು ಕಾಂತಿ ಇತ್ತು, ಅದ್ರ ಬಗ್ಗೆ ನಮಗೆ ಅಭಿಮಾನ ಇತ್ತು. ಆದ್ರೆ ಹಾಕ್ತಾ ಹಾಕಿ 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 ಏನಾಗತ್ತೆ, ಬಟ್ಟೆ ಹರಿದು ಹೋಗುತ್ತೆ, ಸೌದು ಹೋಗುತ್ತೆ, ಮಲಿನವಾಗತ್ತೆ, ವಾಸನೆ ಬರುತ್ತೆ. ಅದನ್ನ ನಾವು ಬಿಡ್ಲೇಬೇಕಲ್ವಾ? ಹಳೆ ಬಟ್ಟೆ ಬಿಡ್ಬೇಕು, ಮತ್ತೊಂದು ಬಟ್ಟೆ ಹಾಕೊಂಡ್ಲೇಬೇಕು. ಹಾಗೆ ನಮಗೆ ಅಭಿಮಾನ ಇರುವಂಥದ್ದು ಅದು ವೈಯಕ್ತಿಕ. ನಮಗೂ ನಮ್ಮ ದೇಹದ ಮೇಲೆ ಅಭಿಮಾನ ಮತ್ತು ನಮ್ಮವರ ದೇಹದ ಬಗ್ಗೆ ಅಭಿಮಾನ. ಎಷ್ಟೇ ಅಭಿಮಾನ ಇದ್ರೂ ಕೂಡ ಈ ನಮ್ಮ ದೇಹ ಮತ್ತು ನಮ್ಮವರ ದೇಹದ ಮಧ್ಯೆ ಎಷ್ಟೇ ಅಭಿಮಾನ ಇರಲಿ, ಎಷ್ಟೇ ಪ್ರೀತಿ ಭಕ್ತಿ ಇದೆಲ್ಲ ಇದ್ರೂ ಕೂಡ ಒಬ್ಬ ವ್ಯಕ್ತಿ ಅವನ ದೇಹವನ್ನ ಬಿಡ್ಲೇಬೇಕು. ಯಾಕಂದ್ರೆ ದೇಹ ಎಂಥ ವ್ಯಕ್ತಿದು ಬೇಕಾದ್ರೂ ಆಗ್ಲಿ, ದೇಹ ಏನಾಗತ್ತೆ, ಅದು ಹಂತ ಹಂತ ಹಂತವಾಗಿ ತನ್ನ ಶಕ್ತಿಯನ್ನ ಕಳೆದುಕೊಳ್ಳುತ್ತೆ. ಜೀರ್ಯಂತಿ ಜೀರ್ಯತ ಕೇಶಾಹ ದಂತಾಹ ಜೀರ್ಯಂತಿ ಜೀರ್ಯತಃ ಅಂತ. ವಯಸ್ಸಾಗ್ತಾ ಆಗ್ತಾ ಆಗ್ತಾ ತಲೆ ಕೂದಲು ಬಿಳಿ ಆಗತ್ತೆ, ಇಂದ್ರಿಯಗಳು ಬಲ ಕಡಿಮೆ ಆಗತ್ತೆ. 3 ಹೊತ್ತು ಊಟ ಮಾಡೋನು 1 ಹೊತ್ತು ಊಟ ಮಾಡಿದ್ರು ಜೀರ್ಣ ಆಗಲ್ಲ, ಆ ಪರಿಸ್ಥಿತಿಗೆ ಬರ್ತಾನೆ. ನೀರು ಕುಡಿಬೇಕು ಅನ್ಸಲ್ಲ, ಅನ್ನ ತಿನ್ಬೇಕು ಅಂತ ಅನ್ಸಲ್ಲ, ಉಸಿರಾಡೋದು ಕಷ್ಟ ಆಗತ್ತೆ, ಮಾತನಾಡೋದು ಕಷ್ಟ ಆಗತ್ತೆ, ರಕ್ತ ಸಂಚಾರ ಕಷ್ಟ ಆಗತ್ತೆ, ಮಲಗಿದ್ರೆ ನಿದ್ದೆ ಬರಲ್ಲ, ಕೂತ್ರೆ ಕೂರ್ಲಿಕ್ಕಾಗಲ್ಲ, ಓಡಾಡ್ಲಿಕ್ಕಾಗಲ್ಲ, ಮಾತನಾಡ್ಲಿಕ್ಕಾಗಲ್ಲ. ಹೀಗೆ ದೇಹ ಕ್ರಮೇಣ ಏನಾಗತ್ತೆ, ದುರ್ಬಲ ಆಗ್ತಾ ಹೋಗುತ್ತೆ. ಆ ದುರ್ಬಲವಾದ ದೇಹವನ್ನ ಇಟ್ಕೊಂಡು ಬದುಕ್ಲಿಕ್ಕಾಗತ್ತ? ಆ ವ್ಯಕ್ತಿ ಸಂಕಟವನ್ನ ಪಡ್ತಕ್ಕಂಥ ವ್ಯಕ್ತಿ ಇದ್ದಾನಲ್ಲ, ಅವನು ದೇಹವನ್ನ ಬಿಡಬೇಕು ಅಂತ ಹಾತೊರಿತಾ ಇರ್ತಾನೆ. ಅವನ ಮೇಲೆ ಅಭಿಮಾನವನ್ನ ಪ್ರೀತಿ ವಿಶ್ವಾಸವನ್ನ ಇಟ್ಕೊಂಡವ್ರು ಅಂತಂದಿರ್ತಾರೆ. ಅವರೂ ಕೂಡ
ಆ ದೇಹವನ್ನ ಬಿಡಬೇಕು ಅಂತ ಅವ್ರು ಯಾವಾಗ ಅವರಿಗೆ ಮುಕ್ತಿ ಸಿಗತ್ತಪ್ಪ ಅಂತ ಕಾಯ್ತಾ ಇರ್ತಾರೆ. ಯಾಕಂದ್ರೆ ಅಷ್ಟು ಜೀರ್ಣವಾಗಿರತಕ್ಕಂಥ ದೇಹವನ್ನ ನೋಡು ಅದನ್ನ ರಕ್ಷಣೆ ಮಾಡಿಕೊಳ್ಳುವುದು ವೈಯಕ್ತಿಕವಾಗಿ ಅವನಿಗೂ ಕಷ್ಟ, ನೋಡಿಕೊಳ್ಳೋರ್ಗೂ ಕಷ್ಟ. ಆ ದೇಹವನ್ನ ಯಾವತ್ತಿದ್ರೂ ಕೂಡ ಮಲಿನವಾದ ಬಟ್ಟೆಯನ್ನ ವಿಸರ್ಜನೆ ಮಾಡಿದಂತೆ ಜೀರ್ಣವಾದ ಬಲವಿಲ್ಲದ ದೇಹವನ್ನ ಬಿಡಲೇಬೇಕು. ಅದನ್ನೇ ಕೃಷ್ಣ ಇಲ್ಲಿ ಉದಾಹರಣೆ ಸಹಿತವಾಗಿ ಹೇಳ್ತಕ್ಕಂಥದ್ದು. ಜೀರ್ಣಾನಿ ವಾಸಾಂಸಿ. ಜೀರ್ಣ ಅಂದ್ರೆ ಅದು ಹರಿದೋಗಿದ್ದು ಅಥವಾ ಮಲಿನವಾಗಿರುವಂಥದ್ದು ಅಂತಹ ವಾಸಾಂಸಿ. ವಾಸಾಂಸಿ ಅಂದ್ರೆ ಬಟ್ಟೆಗಳನ್ನು, ವಾಸಹ ವಾಸಸಿ ವಾಸಾಂಸಿ ಬಟ್ಟೆಗಳನ್ನ ಯಥಾ ವಿಹಾಯ ಹೇಗೆ ಬಿಟ್ಟು ನವಾನಿ ಗೃಹಾತಿ ನರಹ ಅಪರಾಣಿ. ನರ ಅಂದ್ರೆ ಸಾವಿಲ್ಲದಂತ ಆತ್ಮ, ಅವನು ಅಪರಾಣಿ ಮತ್ತೊಂದು ಬೇರೆ ಬಟ್ಟವನ್ನ ತೆಗೆದುಕೊಳ್ತಾನಲ್ವಾ. ಅದೇ ರೀತಿಯಲ್ಲಿ ದೇಹದ ಸಂಪರ್ಕವನ್ನು ಹೊಂದಿರತಕ್ಕಂಥ ಆತ್ಮ ಜೀರ್ಣಾನಿ ಶರೀರಾಣಿ ವಿಹಾಯ, ಜೀರ್ಣವಾಗಿರ್ತಕ್ಕಂಥ ಶರೀರಗಳನ್ನ ಬಿಟ್ಟು ಅನ್ಯಾನಿ ನವಾನಿ ಸಂಯಾತಿ. ಹೊಸದು ಹಳೆ ಬಟ್ಟೆ ಹೋಗಿ ಹೊಸ ಬಟ್ಟೆ ಬರುತ್ತೆ ಅಂದ್ರೆ ಬೇಸರನೋ ಖುಷಿನೋ ಅಲ್ವಾ. ಹಳೆ ಬಟ್ಟೆ ಹೋಗಿ ಹೊಸ ಬಟ್ಟೆ ಬರುತ್ತೆ ಅಂದ್ರೆ ಪ್ರತಿಯೊಬ್ಬನಿಗೂ ಕೂಡ ಸಂತೋಷ ಹೊರತು ದುಃಖ ಅಲ್ಲ. ಹಾಗೆ ಇಲ್ಲೂ ಕೂಡ ಜೀರ್ಣವಾಗಿರುವಂತಹ ಜರ್ಜರಿತವಾಗಿರುವಂತಹ ಪರಾಧೀನವಾಗಿ ಬದುಕಬೇಕಾಗಿರ್ತಕ್ಕಂಥ ದೇಹವನ್ನ ಬಿಟ್ಟು ಹೊಸ ದೇಹವನ್ನ ಪಡಿತಾರೆ. ಈ ವಿಚಾರದಲ್ಲಿ ಖುಷಿ ಪಡಬೇಕೇ ಹೊರತು ದುಃಖ ಪಡತಕ್ಕಂಥದ್ದಲ್ಲ ಅನ್ನೋದು ಕೃಷ್ಣ ಹೇಳ್ತಕ್ಕಂಥದ್ದು. ಆದ್ರೂ ಇಲ್ಲಿ ಕೆಲವೊಂದು ಮತ್ತೊಂದು ಪ್ರಶ್ನೆ ಬರುತ್ತೆ ನೋಡಿ. ಈಗ ದ್ರೋಣಾಚಾರ್ಯರು ಕುರುಪಾಂಡವರಿಗೆ ವಿದ್ಯೆಯನ್ನ ಕಲಿಸಿಕೊಟ್ಟಂತ ಗುರುಗಳು ಶ್ರೇಷ್ಠ ಸ್ಥಾನದಲ್ಲಿದ್ದಾರೆ. ಭೀಷ್ಮಾಚಾರ್ಯರು ದೇವವ್ರತ ಎಂಬತಕ್ಕಂತಹ ಗಂಗೆಯ ಮಗನಾಗಿ ಹುಟ್ಟಿ ಪರಶುರಾಮನೇ ಮೊದಲಾಗಿರತಕ್ಕಂತಹ ಮಹಾತ್ಮರ ಬಳಿಯಲ್ಲಿ ವಿದ್ಯೆಯನ್ನ ಕಲಿತು ದೊಡ್ಡ ಸಾಧಕರಾಗಿದ್ದಾರೆ. ಅವರಿಗೆ ಸಮಾಜದಲ್ಲಿ ಒಂದು ಒಳ್ಳೆಯ ಹೆಸರು ಸ್ಥಾನಮಾನಗಳಿದ್ದಾವೆ. ಇವರು ಈಗ ಈ ದೇಹವನ್ನ ಬಿಟ್ರೆ ಮುಂದೆ ಏನಾಗ್ತಾರೆ ಗೊತ್ತಿಲ್ಲ ಅಲ್ವಾ. ಅವ್ರಿಗೆ ಮತ್ತಿದೇ ಮನುಷ್ಯ ಜನ್ಮ ಬರುತ್ತೋ ಇಲ್ವೋ, ಮತ್ತವ್ರು ಪ್ರಾಣಿಯಾಗಿ ಹುಟ್ಟಿದ್ರೆ, ಒಂದು ಮರಗಿಡ ಬಳ್ಳಿಯಾಗಿ ಹುಟ್ಟಿದ್ರೆ ಏನ್ ಮಾಡೋಣ ಅಂತ ಪ್ರಶ್ನೆ ಬಂದ್ರೆ ಅದಕ್ಕೆ ಕೃಷ್ಣ ಹೇಳ್ತಿದ್ದಾನೆ, ಚಿಂತೆ ಪಡಬೇಡ. ಅನ್ಯಾನಿ ಸಂಯಾತಿ, ಅದು ಸಂಯಾತಿ ಒಟ್ಟಿಗೆ ಓದ್ಬೇಕಾದ್ರೆ ಸಂಯಾತಿ ಅಂತ ಬಿಡಿಸಿದಾಗ ಸಂಯಾತಿ, ಚೆನ್ನಾದ ಉತ್ತಮವಾದ ದೇಹವನ್ನೇ ಹೊಂತಾರೆ. ಅಂದ್ರೆ ನೀವು ಆತ್ಮಾವಲೋಕನೆಯನ್ನು ಮಾಡ್ಕೊಳ್ಬೇಕು. ನಾವು ನಮ್ಮ ಜೀವಿತಾವಧಿಯಲ್ಲಿ ಒಳ್ಳೆ ಕೆಲಸವನ್ನ ಮಾಡಿದ್ದೀವೋ ನಮ್ಮ ಒಳ್ಳೆ ಶರೀರವೇ ಬರುತ್ತೆ, ಇಲ್ಲವೋ ಕೆಟ್ಟ ಶರೀರ ಬರುತ್ತೆ. ಭೀಷ್ಮ ದ್ರೋಣಾದಿಗಳು ಒಳ್ಳೆ ಕೆಲಸವನ್ನೇ ಮಾಡ್ಕೊಂಡು ಬಂದಿದ್ದಾರೆ. ಏನೋನು ಪ್ರಾರಬ್ಧವಶಾತು ದುರ್ಯೋಧನ ಮನೆಯ ಅನ್ನವನ್ನ ತಿಂದು ದುರ್ಯೋಧನನ ಜೊತೆಯಲ್ಲಿ ಯುದ್ಧಕ್ಕೆ ನಿಲ್ಲುವ ಪರಿಸ್ಥಿತಿ ಬಂದಿದೆ. ಆದರೆ ಅವರಿಗೆ ಮುಂದಿನ ಜನ್ಮ ಅನ್ನುವಂಥದ್ದು ಒಳ್ಳೆಯದೇ ಬರುತ್ತೆ. ಹಾಗಾಗಿ ಯಾರು ಕೆಟ್ಟದ್ದನ್ನ ಮಾಡಿದ್ದಾರೋ ಅವರಿಗೆ ಕೆಟ್ಟ ಜನ್ಮ ಬರಬೇಕಾದದ್ದು ಸಹಜ, ಅದಾಗಿ ಆಗತ್ತೆ. ನಿನಗೆ ಚಿಂತೆ ಇರೋದು ಯಾರ ಬಗ್ಗೆ? ನಿನ್ನ ಗುರುಗಳ ಬಗ್ಗೆ. ಅವರಂತೂ ಒಳ್ಳೆ ವ್ಯಕ್ತಿಗಳು, ಅವರಿಗೆ ಅನ್ಯಾನಿ ಸಂಯಾತಿ. ಹೇಗೆ ಹಳೆ ಬಟ್ಟೆಯನ್ನು ಬಿಟ್ಟು ಹೊಸ ಬಟ್ಟೆಯನ್ನು ಹಾಕೊಳ್ಬೇಕು, ಅದೇ ರೀತಿಯಲ್ಲಿ ಈ ಒಂದು ದುಷ್ಟ ದುರ್ಯೋಧನನ ಸಂಪರ್ಕ ಇರುವಂತ ಒಂದು ದೇಹವನ್ನ ಬಿಟ್ಟು ಮತ್ತೆ ದುಷ್ಟರ ಸಂಪರ್ಕವಾಗದಂತಹ ಉತ್ತಮ ಜನ್ಮವನ್ನೇ ಪಡಿತಾರೆ. ನೀನು ಈ ವಿಚಾರದಲ್ಲಿ ದುಃಖವನ್ನ ಪಡಬೇಡ ಎಂಬುದಾಗಿ ಹೇಳ್ತಾ ಇದ್ದಾರೆ. ಅಂದ್ರೆ ಇದು ಕೇವಲ ದ್ರೋಣ ಭೀಷ್ಮಾಚಾರ್ಯರಿಗೆ ಮಾತ್ರ ಸಂಬಂಧಪಡತಕ್ಕಂಥ ವಿಚಾರವಲ್ಲ. ನಮ್ಮ ಮನೆಯಲ್ಲೂ ಏನು ಹುಟ್ಟು ಸಾವುಗಳಾಗತ್ತೆ, ಅಲ್ಲಿ ನಾವು ದುಃಖವನ್ನ ಯಾವ ರೀತಿಯಲ್ಲಿ ಸಹಿಸಿಕೊಳ್ಬೇಕು ಅನ್ಲಿಕ್ಕೆ ಕೃಷ್ಣನ ಒಂದು ಮಾರ್ಗದರ್ಶನ ಇದು. ಇದರ ಅನ್ವಯಾರ್ಥವನ್ನು ನೋಡೋಣ. ದೇಹವನ್ನ ಮೊದಲಿಗೆ ಇದನ್ನು ಈ ಕಡೆ ಪೂರ್ವ ಭಾಗದ ನೋಡ್ಕೋಣ. ನರಹ ಅಂದ್ರೆ ನ ರೀಯತೆ ಇತಿ ನರಹ, ಅಂದ್ರೆ ಸಹಜವಾಗಿ ಅಥವಾ ಕಾರಣಾಂತರಗಳಿಂದಾಗಿ ಸಾವಿಲ್ಲದಂತಹ ಜೀವನು ಜೀರ್ಣಾನಿ ಹಳೆಯದಾದಂತಹ ವಾಸಾಂಸಿ ಬಟ್ಟೆಗಳನ್ನು ವಿಹಾಯ ಬಿಟ್ಟು ತೊರೆದು ಅಪರಾಣಿ ಬೇರೆಯದ್ದಾದಂತಹ ನವಾನಿ ಹೊಸ ಬಟ್ಟೆಗಳನ್ನು ಗೃಹಾತಿ ತೊಡುತ್ತಾನೋ ಯಥಾ ಹೇಗೋ ತಥಾ ಹಾಗೆಯೇ ದೇಹದ ಸಂಪರ್ಕವನ್ನು ಹೊಂದಿರತಕ್ಕಂಥ ಜೀವಾತ್ಮನು ಜೀರ್ಣಾನಿ ದುರ್ಬಲವಾದಂತಹ ಶರೀರಾಣಿ ದೇಹಗಳನ್ನು, ಯಾಕಂದ್ರೆ ಒಂದೇ ಸರಿ ಸಾವು ಬರುವಂತದ್ದಲ್ಲ, ಒಂದೇ ಸರಿ ಹುಟ್ಟು ಬರುವುದಲ್ಲ, ಎಷ್ಟೋ ಶರೀರಗಳು ನಮಗೆ ಬದಲಾವಣೆ ಆಗಿರುತ್ತೆ. ಅದಕ್ಕೆ ಬಹುವಚನ ಶರೀರಾಣಿ ದೇಹಗಳನ್ನು ವಿಹಾಯ ತೊರೆದು ಅಥವಾ ಬಿಟ್ಟು ಅನ್ಯಾನಿ ಬೇರೆಯದ್ದಾದಂತಹ ನವಾನಿ ಹೊಸದಾದಂತಹ ದೇಹಗಳನ್ನು ಸಂಯಾತಿ ಪಡೆಯುತ್ತಾನೆ.
ಪಡೆಯುತ್ತಾನೆ ಅನ್ನೋದಕ್ಕೆ ಅದರ ಅರ್ಥ ಏನು? ಸಮೀಚೀನಂ ಯಾತಿ. ಒಳ್ಳೇದು ಮಾಡಿದ್ರೆ ಒಳ್ಳೆ ದೇಹವನ್ನ ಪಡಿತಾನೆ, ಕೆಟ್ಟದ್ ಮಾಡಿದ್ರೆ ಕೆಟ್ಟ ದೇಹವನ್ನ ಪಡಿತಾನೆ ಅಂತೂ ಅವರವರ ಸಾಧನೆಗೆ ಅನುಗುಣವಾಗಿ ಒಳ್ಳೆಯ ಅಥವಾ ಕೆಟ್ಟ ದೇಹಗಳನ್ನ ಪಡೆಯುತ್ತಾನೆ ಅನ್ನೋದು ಇದರ ಅಭಿಪ್ರಾಯ. ವಾಸಾಂಸಿ ಜೀರ್ಣಾನಿ ಯಥಾ ವಿಹಾಯ ನವಾನಿ ಗೃಹ್ಣಾತಿ ನರೋಪರಾಣಿ ತಥಾ ಶರೀರಾಣಿ ವಿಹಾಯ ಜೀರ್ಣಾನಿ ಅನ್ಯಾನಿ ಸಂಯಾತಿ ನವಾನಿ ದೇಹಿ. ಶ್ರೀಕೃಷ್ಣಾರ್ಪಣಮಸ್ತು.